ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮುಕುನಿ ಕಾಳು ನೆನೆ ಹಾಕಿ ಮೊಳಕೆ ಎಬ್ಸೈತಿ. ಅದಕ್ಕೆ ಒಂದು ಬಾಟ್ಲ ಮುಕುನಿ ತೊಗೊಂಡ್ರಿ. ನಮ್ಮ ತಮ್ಮವರು ಡಿ ಮಾರ್ಟದೊಳಗಿನ ಮುಕುನಿ ಕಾಳು ತಂದಿದ್ರು. ಚಲೋ ಇರ್ತಾವೆ. ಇಲ್ಲಿ ಡಿ ಮಾರ್ಟದೊಳಗೆ ಹಳ್ಳದೇನು ಇರಂಗಿಲ್ಲ ನೋಡ್ರಿ. ಎಲ್ಲ ಆದ್ರೂ ನೋಡಿನೇ ಏನು ಹಳ್ಳದೇನು ಇಲ್ಲ. ನೀವು ಹಳ್ಳದಿದ್ರೆ ಹಸಿರು ಮಾಡ್ಕೊರಿ. ಈಗ ಅದನ್ನ ಡೆಬ್ಬ್ಯಾಗ ತೊಗೊಂಡು ಬಂದು ಏನು ಮಾಡ್ತೇನೆ ನಾವು ಚಾವೇಕ ಒಂದು 2-3 ಸಲ ಸ್ವಚ್ಛಂಗಿ ಕೈಲೇ ತೊಳ್ಕೊತಾನೆ. ಈ ರೀತಿ ತೊಳ್ಕೊಬೇಕ್ರಿ. ಏನು ಹೊಲಸಿಲ್ಲ ಆದ್ರೂ ತೊಳ್ಕೊರಿ. ಒಂದು 2-3 ಸಲ ನೀರು ಬದಲಾಯಿಸಿ ತೊಳ್ಕೊಂಡನು. ಈಗ ಸ್ವಚ್ಛಗೆ ಒಂದು ಇಂಚ್ ಆಗುವಷ್ಟು ನೀರು ಏನು ಮಾಡ್ಬೇಕ್ರಿ, ಮ್ಯಾಗ ನಿಂದ್ರಬೇಕು. ಅಷ್ಟು ನೀರು ಜಾಸ್ತಿ ಹಾಕೋರಿ. ಹಾಕೊಂಡ ಭಾಳ ಕಡಿಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಕಡಿಮೆ ಹಾಕೊಂಡ್ರಿ ಅಂದ್ರೆ ಮಳೆ ಕೇಳೋದಿಲ್ಲ. ಹೆಚ್ಚಿಗೆ ಇರಲಿ. ನಾವು ಒಂದು ಸ್ವಲ್ಪ ಈಗ ಒಂದು ಮುಚ್ಚಳ ಮುಚ್ಚಿ ಡೆಬ್ಬ್ಯಾಗ ಹಾಕಿ ಏನು ಮಾಡೋನು, ಇದನ್ನು ಹಗಲು 12 ತಾಸು, ರಾತ್ರಿ 12 ತಾಸು, ಟೋಟಲ್ 24 ತಾಸು ನೆನಿಲಿ ಅವು ಪೂರ್ತಿ ಒಂದು ದಿವಸ. ಈಗ ಮರ್ದಿವ್ಸ ನೋಡೋನು ಬರ್ರಿ ನೆನೆದಾವಿಲ್ಲ ಅಂತೇಳಿ ನಾ ಡೆಬ್ಬಿ ತೆಗೆದು ನೋಡಿದ್ನಿ. ನೋಡ್ರಿ ಎಷ್ಟು ಚಂದ ಮೊಳಕೆ ಎದ್ದಾವ ಆಲ್ರೆಡಿ. ಅಲ್ಲಿ ಒಂದು ದಿವ್ಸನಾಗ ಮೊಳಕೆ ಬಂದಾವ ಸಣ್ಣಂಗೀಗ. ಒಂದು ಬುತ್ತೇರಿ ತೊಗೊಂಡು ಬೆಳೀದ ಅದ್ರೊಳಗೆ ತೆಳು ತೊಗೋಬೇಕು. ಅದ್ರೊಳಗೆ ಎಲ್ಲ ಮುಕುನಿ ಕಾಳು ತಕ್ಕೊಂಡ್ರಿ. ತೆಗೆದು ಇದನ್ನು ಏನು ಮಾಡ್ತಾನು ಗಂಟು ಕಟ್ಟಿಡ್ತಾನು. ಇನ್ನಷ್ಟು ಮೊಳಕೆ ಚಂದ ಬರ್ತಾವೆ. ನೀರೆಲ್ಲ ಬಸ್ಕೊಂಡು ಬಿಡ್ಬೇಕ್ರಿ. ನೀರು ಇಡ್ಲಾಕೆ ಹೋಗ್ಬೇಡ್ರಿ, ವಾಸನೆ ಬರ್ತಾವೆ. ಈಗ ಒಂದು ಪ್ಲೇಟ್ನಾಗ ಹಾಕಿ ಇಟ್ಟಿದ್ನಿ. ಮರ್ದಿವ್ಸ ನೋಡಿದ್ದೀನಿ ರೀ, ನಾ ರಾತ್ರಿ ಕಟ್ಟಿಟ್ಟಿದ್ದೀನಿ ರೀ. ಒಂದು ಮರ್ದಿವ್ಸ ನೋಡಿ ತೆಗೆದ ಮೊಳಕೆ ಎದ್ದಾವಲ್ಲ ಅಂತೇಳಿ ಗಂಟು ಬಿಚ್ಚನು ಬರೀಗ ಎಷ್ಟು ಚಂದ ಬಂದಾವ ನೋಡು. ನಿಮ್ಗೆ ಇದನ್ನೆಲ್ಲ ಬುತ್ತೇರಿ ಬಿದ್ದು ಏನೈತಿರ ಬೆಳೆಯೋದು ಅರ್ಬಿದು ಗಂಟು ಬಿಸ್ತನು ನೋಡ್ರಿ. ಮೊಳಕೆ ಯಾವ ರೀತಿ ಬಂದಾವೆ, ಎಷ್ಟು ಚಂದ ಬಂದಾವೆ. ಹೆಲ್ದಿ ಭಾಳ ಇರ್ತೈತೆ ರೀ ಇದು. ಗರ್ಭಿಣಿ ಸ್ತ್ರೀಯರಿಗೆ, ಸಣ್ಣ ಮಕ್ಕಳಿಗೆ ಹಸಿವು ಮೊಳಕೆ ಕಾಳು ಕೊಡ್ಬೇಕ್ರಿ ತಿನ್ಲಾಕ. ಈಗ ನೋಡ್ರಿ, ಇದು ಮೊಳಕೆ ಕಾಳಿಗೆ ಏನೇನು ಪಲ್ಯಕ್ಕೆ ತೊಗೊಂಡು 2 ಉಳ್ಳಾಗಡ್ಡಿ ತೊಗೊಂಡು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ತೊಗೊಂಡು ಚಿಟಿಕಿನ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಇದು ಮಸಾಲೆ ಖಾರ ತೊಗೊಂಡ್ರಿ ಒಂದು ಚಮಚೆ. ಈಗ ಏನು ಮಾಡೋಣ, ಇದನ್ನೆಲ್ಲ ಹೆರ್ಚ್ಕೊಂಡು ಬರ್ನು. ಈರುಳ್ಳಿ ಅದು ನೋಡ್ರಿ ಹೆರ್ಚ್ಕೊಂಡ್ಬಂದು, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಅದು. ಈಗ ಇಲ್ಲಿ ಮೊಳಕೆ ಕಾಳು ರೆಡಿ ಅದಾವೆ. ಈಗ ಏನು ಮಾಡೋಣ, ಕಡಾಯಿ ಕಾಯಿಲಕ್ಕೆ ಇಟ್ಟು ನಾವು ಒಲೆ ಮೇಲೆ ಅದಕ್ಕೊಂದು 2 ಚಮಚೆ ಎಣ್ಣೆ ಹಾಕ್ತೇನ್ರಿ. ಅದು ಎಣ್ಣೆಕಾಯಿನ ಏನು ಮಾಡ್ತಾನೆ, ಅದಕ್ಕೆ ಫಸ್ಟ್ ಕರಿಬೇವು ಹಾಕೊಂಡು ಮ್ಯಾಗ ಮುಚ್ಕೋತನು. ಮಾರಿ ಸಿಡಿತಿರ್ತೈತಿ, ಅದಕ್ಕೆ ಮ್ಯಾಗ ಮುಚ್ಕೋರಿ ಚಟಪಟ ಅಂತೇಳಿ. ಅದು ಹುರಿಯಾಣ ಈಗ ಏನು ಮಾಡ್ತಾನೆ, ಅದಕ್ಕೆ ಹುರಿದಂತಕ್ಕದ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿನ ಹೆರ್ಚಿಟ್ಟನ್ರಿ. ಅದನ್ನು ಉಳ್ಳಾಗಡ್ಡಿ ಹಾಕೋತಾನೆ. ಈಗ ಟೋಪನ್ ತೆಗಿನ್ರಿ. ತೆಗೆದ ಕರಿಬೇವು ಹುರಿದೈತಿ. ಅದಕ್ಕೀಗ ಏನು ಹೆರ್ಚಿಟ್ಟಿರ್ಲಿ ಆತನ ಉಳ್ಳಾಗಡ್ಡಿ ಹಾಕೊಂಡು ಗೋಲ್ಡನ್ ಕಲರ್ ಬರ್ತಾನೆ ಹುರ್ಕೊಂಡು. ಈಗ ನೋಡ್ರಿ ಗೋಲ್ಡನ್ ಕಲರ್ ಬಂದೈತಿ. ಇದಕ್ಕೆ ಏನು ಮಾಡೋಣ, ಮುಕುನಿ ಕಾಳು ಹಾಕೋಣ. ಮುಕುನಿ ಕಾಳು ಹಾಕೊಂಡ ಒಂದು 3 ನಿಮಿಷ ಹುರ್ಕೋಬೇಕ್ರಿ. 3 ನಿಮಿಷ ಆಗನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೊಂದು 2 ನಿಮಿಷ, ಟೋಟಲ್ ಒಂದು 5 ನಿಮಿಷ ಹುರ್ಕೋಬೇಕ್ರಿ. ಚೆನ್ನಾಗಿ ಹಸಿ ವಾಸನೆ ಹೋಗುತ್ತಾನೆ ಮುಕುನಿ ಕಾಳು. ಈಗ ಅದೆಲ್ಲ ಹಸಿ ವಾಸನೆ ಹೋಗೈತಿ. ಅದಕ್ಕೆ ಅರಿಶಿನ ಪುಡಿ ಹಾಕೋತಾನೆ ರೀ. ಅರಿಶಿನ ಪುಡಿ ಹಾಕೊಂಡು ಒಂದು 2 ನಿಮಿಷ ಏನು ಮಾಡ್ಕೋತಾನೆ, ತೆಳಗ ಮೇಲೆ ಮಾಡ್ಕೋತಾನೆ. ಅದನ್ನು ಹುರ್ಕೋತಾನೆ. ಎಲ್ಲ ಹುರಿದಿದ್ದಾಗಿಂದ ಲಾಸ್ಟಿಗೆ ಏನು ಮಾಡ್ತಾನೆ, ಖಾರ ಹಾಕೋತಾನೆ ರೀ. ಖಾರ ಹಾಕಿ ಒಂದು 2 ನಿಮಿಷ ಏನು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಆಗ್ಬೇಕಾದ ಚೆನ್ನಾಗಿ. ನೀರು ಹಾಕಲಕ್ಕೆ ಹೋಗ್ಬೇಡ್ರಿ, ಎಣ್ಣೆಯಾಗ ಫ್ರೈ ಮಾಡಿರಿ. ಭಾರಿ ಹತ್ತತ್ತಿದು ನೋಡ್ರಿ. ಮುಕುನಿ ಕಾಳು ಪಲ್ಯಗೆ ನಾನು ನೀರು ಹಾಕಿಲ್ಲ, ಏನಿಲ್ಲ. ಭಾರಿ ನೋಡ್ರಿ ಎಷ್ಟು ಟೇಸ್ಟಿ ಆಗೈತಿ. ಮುಕುನಿ ಕಾಳು ಪಲ್ಯ ರೆಡಿ ಆಗೈತಿ. ಈಗ ಲಾಸ್ಟಿಗೆ ಏನು ಮಾಡೋನು, ಈಗ ನೋಡ್ರಿ ಹುರಿದಾವ್ ಚಂದಂಗಿ. ಈಗ ಇದು ಕೊತ್ತಂಬರಿ ಹಾಕೊಂಡ ಈಗ ನಾವು ಅಂದ್ರೆ ತಿರ್ಲಾಕ ರೆಡಿ ಆತ್ರಿ. ಚಪಾತಿ ಸಂಗಟ, ಜೋಳದ ರೊಟ್ಟಿ ಸಂಗಟ. ನಾ ಇಲ್ಲಿ ಏನೇನು ತೊಗೊಂಡ್ರು, ಮುಕುನಿ ಕಾಳು ಪಲ್ಯ, ಬಟಾಟೆ ಚಿಪ್ಸ, ಬಾಳೆಕಾಯಿ ಚಿಪ್ಸ, ಚಪಾತಿ, ಹಿಂಡಿ, ಉಪ್ಪಿನಕಾಯಿ ತೊಗೊಂಡು. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ. ಬಾಯ್ ಬಾಯ್.